ವೆಲ್ಕಮ್ ಟು ವಿವಿ ಟ್ಯೂಟರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಇಂದು ನಡೆದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಮತ್ತು ಅಲ್ಪಸಂಖ್ಯಾತರ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 21ನೇ ಕ್ವಶನ್ ಯಾವುದಂದ್ರೆ ಐ ಹ್ಯಾವ್ ರೆಕಾರ್ಡೆಡ್ ಆಲ್ ಮೈ ಸ್ವೀಟ್ ಮೆಮರೀಸ್ ಇನ್ ದಿಸ್ ಡ್ಯಾಶ್, ಪ್ಲೇಸ್ ದ ಸುಟೇಬಲ್ ನೌನ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ, ಡೈರಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 22 ಕ್ವಶನ್, ಟೇಕ್ ಯುವರ್ ಟಿಕೆಟ್ಸ್. ದ ಅಬೌವ್ ಸೆಂಟೆನ್ಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್, ಯಾವಪ್ಪ ಅಂದ್ರೆ ಸರಿಯಾದ ಉತ್ತರ ಇಂಪರೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ 23 ಕ್ವಶನ್, ವಿ ವಾಂಟ್ ಟು ಗೋ ಫಾರ್ ಅ ಜಾಲಿ ರೈಡ್ ಡ್ಯಾಶ್ ದ ನಮ್ಮ ಮೆಟ್ರೋ, ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ಪ್ರಿಪೋಸಿಷನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆನ್. ಯಾವುದು? ಆಪ್ಷನ್ ಎ, ಆನ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 24th ಕ್ವಶನ್, ದ ಅದರ್ ಜೆಂಡರ್ ಫಾರ್ಮ್ ಆಫ್ ಡ್ಯೂ. ಇದರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 25th, ಐ ವಿಲ್ ಗೋ ಟು ದ ಪಾರ್ಕ್ ಡ್ಯಾಶ್ ಇಟ್ ಸ್ಟಾಪ್ಸ್ ರೇನಿಂಗ್, ಸುಟೇಬಲ್ ಕಂಜಕ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸುಟೇಬಲ್ ಕಂಜಕ್ಷನ್ ಯಾವಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಇಫ್ 26th ಕ್ವಶನ್, write the ಪ್ಯೂರಲ್ ಫಾರ್ಮ್ ಆಫ್ ಲಗೇಜ್. ಲಗೇಜ್ ದ ಪ್ಯೂರಲ್ ಫಾರ್ಮ್ ಯಾವುದಕ್ಕಪ್ಪ ಅಂದ್ರೆ ಆಪ್ಷನ್ ಎ, ಲಗೇಜ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 27th ಕ್ವಶನ್, ಆ್ಯಡ್ ಸುಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಪರ್ಫೆಕ್ಟ್. ಪರ್ಫೆಕ್ಟ್ ಪದದ ಪ್ರಿಫಿಕ್ಸ್ ಪದ ಯಾವಪ್ಪ ಅಂದ್ರೆ ಇಂಪರ್ಫೆಕ್ಟ್. ಯಾವುದು? ಆಪ್ಷನ್ ಡಿ, ಇಂಪರ್ಫೆಕ್ಟ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 28th ಕ್ವಶನ್, ಒನ್ ಹೂ ಕೆನಾಟ್ ರೀಡ್ ಆರ್ ರೈಟ್. ಒನ್ ಹೂ ಕೆನಾಟ್ ರೀಡ್ ಆರ್ ರೈಟ್, ಇದರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ, ಇಲ್ಲಿಟ್ರೇಟ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 29th ಕ್ವಶನ್, ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಮಂಗ್ ದ ಫಾಲೋಯಿಂಗ್ ಈಸ್. ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಮಂಗ್ ದ ಫಾಲೋಯಿಂಗ್ ಈಸ್, ಇದರ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಆಪ್ಷನ್ ಬಿ, ಪ್ರೆಸೆಂಟ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 30th ಕ್ವಶನ್, ವಿ ಲರ್ನ್ ಫ್ರಮ್ ಫೇಲ್ಯೂರ್ ನಾಟ್ ಅ ಸಕ್ಸಸ್. ದ ಅಬೋವ್ ಸ್ಟೇಟ್ಮೆಂಟ್ ಮೀನ್ಸ್. ಏನೈತಿ ಮೇಲಿನ ಸೆಂಟೆನ್ಸ್? ವಿ ಲರ್ನ್ ಫ್ರಮ್ ಫೇಲ್ಯೂರ್ ನಾಟ್ ಫ್ರಮ್ ಸಕ್ಸಸ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಫೇಲ್ಯೂರ್ ಟೀಚರ್ಸ್ ಹೌ ಟು ಓವರ್ಕಮ್ ಮಿಸ್ಟೇಕ್ಸ್ ಆ್ಯಂಡ್ ಸಕ್ಸೀಡ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 31th ಕ್ವಶನ್, ಇಟ್ ವಾಸ್ ಡ್ಯಾಶ್ ಹಾನರ್ಡ್ ಟು ಮೀಟ್ ಯು, ಚೂಸ್ ದ ರೈಟ್ ಆರ್ಟಿಕಲ್ ಟು ಫಿಲ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಆ್ಯಂಡ್ ಇಟ್ ವಾಸ್ ಆ್ಯನ್ ಹಾನರ್ ಟು ಮೀಟ್ ಯು ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 32th ಕ್ವಶನ್, ಮೈ ಹೋಮ್ ಟೌನ್ ಈಸ್ ಚಿತ್ರದುರ್ಗ ಡ್ಯಾಶ್, ಐ ಲಿವ್ ಇನ್ ದಾವಣಗೆರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ಲಿಂಕರ್. ಇದರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಸಿ, ಬಟ್ ಈಸ್ ಅ ರೈಟ್ ಆನ್ಸರ್. ಮೈ ಹೋಮ್ ಟೌನ್ ಈಸ್ ಚಿತ್ರದುರ್ಗ ಬಟ್ ಐ ಲಿವ್ ಇನ್ ದಾವಣಗೆರೆ. ನೆಕ್ಸ್ಟ್ 33th ಕ್ವಶನ್, ಗಾನ್ವಿ ಆಲ್ವೇಸ್ ಸ್ಪೀಕ್ ಟ್ರೂತ್, ಕರೆಕ್ಟ್ ದ
verb to be filled in the blanks. ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ 33ನೇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ಪೀಕ್ಸ್. ನೆಕ್ಸ್ಟ್ 34 to 36 ಏನಪ್ಪ ಅಂದ್ರೆ ರೀಡ್ ದ ಪ್ಯಾರಾಗ್ರಾಫ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಫ್ರಮ್ ಕ್ವಶನ್ ನಂಬರ್ 34 to 36. ಈ ಒಂದು ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫನ್ನು ಓದಿ 34 36ನೇ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಇದರಲ್ಲಿ ನಾವು ಡೈರೆಕ್ಟ್ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. 34th ಒಂದು ಕ್ವಶನ್ ಐತಿ. ರೋಹನ್ ಡೆಮಾನ್ಸ್ಟ್ರೇಟೆಡ್ ಅ ಸ್ಮಾಲ್ ವಿಂಡ್ ಮಿಲ್ that generates electricity. The underline word is ಅಂಡರ್ಲೈನ್ ಏನು ಮಾಡ್ಯಾರ, ಸ್ಮಾಲ್ ವರ್ಡಿಗೆ ಅಂಡರ್ಲೈನ್ ಮಾಡ್ಯಾರ. ಆ ವರ್ಡ್ ಏನನ್ನ ಸೂಚಿಸ್ತೈತಿ ಅಂತ ಕೇಳ್ಯಾರ. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಡ್ಜೆಕ್ಟಿವ್. ನೆಕ್ಸ್ಟ್ 35th ಕ್ವಶನ್. ವಾಟ್ ವೇರ್ ದ ವಿಸಿಟರ್ ಇಂಪ್ರೆಸ್ಡ್ ವಿತ್. ವಾಟ್ ವೇರ್ ದ ವಿಸಿಟರ್ ಇಂಪ್ರೆಸ್ಡ್ ವಿತ್ ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಯೇಟಿವಿಟಿ ಆ್ಯಂಡ್ ಎಫರ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 36th ಕ್ವಶನ್. ವಾಟ್ ಡಿಡ್ ಸ್ಟೂಡೆಂಟ್ಸ್ ಲರ್ನ್ ಫ್ರಮ್ ದ ಫೇರ್ ಅಂತ ಕೇಳಿದ್ದಾರೆ. 36th ಒಂದು ಕ್ವಶನ್ ಇದ್ದ ಸರಿಯಾದ ಆನ್ಸರ್ ಇಸ್ ಟೀಮ್ ವರ್ಕ್ ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿಗೆ ನಿಮ್ಮ ಪ್ಯಾರಾಗ್ರಾಫ್ ಇದ್ದ ಕ್ವಶನ್ಸ್ ಕಂಪ್ಲೀಟ್ ಆದವು. ನೆಕ್ಸ್ಟ್ 37th. ಬೆಸ್ಟ್ ಬಾರ್ ಈಸ್ ಬಾರ್ ಪಾಲಿಸಿ ಬಾರ್ ದ ಬಾರ್ ಹಾನೆಸ್ಟಿ. ರೀಅರೇಂಜ್ ದ ಅಬೋವ್ ವರ್ಡ್ ಇನ್ ಟು ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಇದ್ರ ಸರಿಯಾದ ಉತ್ತರ ಯಾರಂಗಾರ ಯಾರಪ್ಪ ಅಂದ್ರೆ ಆಪ್ಷನ್ ಡಿ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ is the right answer. Next 38th question. Karan goes to school by bus. Change the above sentence to negative form ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ಕರಣ್ ಡಸ್ ನಾಟ್ ಗೋ ಟು ಸ್ಕೂಲ್ ಬೈ ಬಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ alas she is no more. The above sentence from is dash. is ಅನ್ನೋದು ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಅ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ನೆಕ್ಸ್ಟ್ ಇಂಗ್ಲೀಷ್ನಲ್ಲಿ ಕೊನೆಯ ಕ್ವಶನ್. ದ ಅಪೋಸಿಟ್ ಆಫ್ ದ ವರ್ಡ್ ರಿಲೆವೆಂಟ್ ಈಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಇರ್ರಿಲೆವೆಂಟ್ ಇಸ್ ದ ರೈಟ್ ಆನ್ಸರ್. ಇದಿಷ್ಟಾಗಿತ್ತು ನಿಮ್ಮ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳು. ಈ ಒಂದು ನಿಮಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದಗಳು.